ಪಶ್ಚಿಮ ಬಂಗಾಳದಲ್ಲೂ ಕೂಡ ಬುಲ್ಡೋಜರ್ ಸದ್ದು ಮಾಡುತ್ತಾ ಇದೆ. ಬಿಜೆಪಿ ಕಾರ್ಯಕರ್ತರಿದ್ದ ಜಹಾಂಗೀರ್ ಖಾನ್ ಈತನ ಆಫೀಸನ್ನು ಧ್ವಂಸ ಮಾಡಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತಹ ಒಂದು 4-5 ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಮೊದಲನೇದಾಗಿ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯ ನಂತರವೂ ಕೂಡ ಹಿಂಸಾಚಾರಗಳು ಮುಂದುವರಿತಾ ಇದೆ. ಆರಂಭಿಕವಾಗಿ ಟಿಎಂಸಿ ಕಾರ್ಯಕರ್ತರ ಹತ್ಯೆ ಆಗಿತ್ತು ಅಂತ ಹೇಳಿದರೆ ಸುದ್ದಿ ಬಂದಿತ್ತು. ಆದರೆ ಇದೀಗ ಬಿಜೆಪಿ ಶಾಸಕ ಪಿಯೂಷ್ ಕೊನಾಡಿಯಾ ರವರ ಸಹೋದರನ ಹತ್ಯೆಯಾಗಿದೆ ಟಿಎಂಸಿ ಕಾರ್ಯಕರ್ತರಿಂದ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ನ್ಯೂ ಟೌನ್ ಎಂಬಲ್ಲಿ ಘಟನೆ ನಡೆದಿದೆ. ನ್ಯೂ ಟೌನ್ನ ಶಾಸಕರು, ಅಂದರೆ ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕರು ಪಿಯೂಷ್ ಕೊನಾಡಿಯಾ ಅವರ ಸಹೋದರನ ಹತ್ಯೆ ಆಗಿದೆ. ಅಂದರೆ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತನ ಹತ್ಯೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಅವರ ಸಹೋದರನ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಕೆಲವು ಚಾನೆಲ್ಗಳು ಅವರ ಸಹೋದರ ಅಂತ ಹೇಳಿದರೆ, ಕೆಲವು ಚಾನೆಲ್ಗಳು ಅವರ ಬಿ ಜೆ ಪಿ ಕಾರ್ಯಕರ್ತ ಮಾತ್ರ ಅಂತೇಳಿ ತೋರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಿ ಜೆ ಪಿ ಕಾರ್ಯಕರ್ತರ ಮೊದಲ ಹೆಣ ಹಾಗೂ ಟಿ ಎಂ ಸಿ ಕಾರ್ಯಕರ್ತರ ಮೊದಲ ಹೆಣ ಬಿದ್ದಿರುವಂಥದ್ದು. ಮತ್ತೊಮ್ಮೆ ಅಲ್ಲಿ ಬಿ ಜೆ ಪಿ ಬಂದರೂ ಸಹ ಯಾವುದೇ ರೀತಿ ಬದಲಾವಣೆ ಆಗ್ತಾ ಇಲ್ಲ. ಹೇಳ್ಬೋದು ಬಿ ಜೆ ಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನು ಇನ್ನೂ ಹಿಡಿದಿಲ್ಲ ಅಂತ. ಅದು ವ್ಯಾಲಿಡ್ ಪಾಯಿಂಟ್. ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ, ಎನ್ಕೌಂಟರ್ ಸ್ಪೆಷಲಿಸ್ಟ್ ಯಾರು ಈ ಸೌತ್ 24 ಪರಾಂಗಣದಲ್ಲಿ ಗರ್ಜನೆ ಮಾಡಿದಿರಲ್ಲ ಚುನಾವಣೆಯ ಸಂದರ್ಭದಲ್ಲಿ, ಉತ್ತರ ಪ್ರದೇಶ ಮೂಲದ ಅಜಯ್ ಪಾಲ್ ಶರ್ಮಾರನ್ನು ಪಶ್ಚಿಮ ಬಂಗಾಳಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಬರುತ್ತೆ. ಅವರು ಉತ್ತರ ಪ್ರದೇಶದಲ್ಲಿದ್ದರು. ಉತ್ತರ ಪ್ರದೇಶದಲ್ಲಿ ಸಿಂಗಮ್ ಅಂತಾನೆ ಖ್ಯಾತಿಯನ್ನು ಪಡೆದಿದ್ದರು. ಖಡಕ್ಕಾಗಿ ಮಾತನಾಡುವಂಥದ್ದು, ನೇರವಾದಂತಹ ಚಾಟಿಯನ್ನು ಬೀಸುವುದರ ಮೂಲಕ ಅವರು ಸುದ್ದಿಯಲ್ಲಿದ್ದರು. ಹಾಗಾಗಿ ಅವರನ್ನು ಪಶ್ಚಿಮ ಬಂಗಾಳಕ್ಕೆ ಎಲೆಕ್ಷನ್ ಡ್ಯೂಟಿಯ ಮೇಲೆ ಕಳಿಸಲಾಗಿತ್ತು. ಅದು ಸ್ಪೆಷಲಿ ನಾರ್ತ್ 24 ಪರಾಂಗಣ, ಸೌತ್ 24 ಪರಾಂಗಣ. ಅಲ್ಲಿ ಅಭಿಷೇಕ್ ಬ್ಯಾನರ್ಜಿಯ ಬೆಂಬಲಿಗರನ್ನು ಮಟ್ಟ ಹಾಕಲಿಕ್ಕೆ ಕಳಿಸಲಾಗಿತ್ತು. ಈಗ ಅವರನ್ನು ಪಶ್ಚಿಮ ಬಂಗಾಳಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಬಂದಿದೆ. ಇದೇನಾದರೂ ನಿಜ ಆಗಿದ್ದರೆ, ಇದೆ ಮೂಲಗಳು ಕನ್ಫರ್ಮ್ ಮಾಡ್ತಾ ಇದೆ, ಇದು ನಿಜಕ್ಕೂ ಕೂಡ ಬದಲಾವಣೆಯ ಪಶ್ಚಿಮ ಬಂಗಾಳವನ್ನು ಇನ್ನು ಕಾಣಬಹುದು ಅಂತೇಳಿ ಅನಿಸುತ್ತೆ. ಇನ್ನೊಂದು ಪ್ರಮುಖವಾದಂತಹ ಸುದ್ದಿ, ಈ ಚೀಫ್ ಸೆಕ್ರೆಟರಿ ದುಷ್ಯಂತ್ ನಾರ್ಡಿಯಾ ಅನ್ನುವಂಥವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಅಧಿಕೃತವಾಗಿ ಕನ್ಫರ್ಮ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ. ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿಯ ತನಕ ಕೆಲವೊಂದಿಷ್ಟು ಫೈಲ್ಸ್ಗಳಿರ್ತಾವಲ್ಲ, ಅಂದರೆ ಯಾವುದೋ ಒಂದು ಹಗರಣಗಳ ಫೈಲ್ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೋ ಒಂದು ಕೊಲೆ ಅಥವಾ ಸುಲಿಗೆ ಅಥವಾ ಅತ್ಯಾಚಾರದ ಫೈಲ್ಸ್ಗಳಿರ್ಬೋದು, ಅದನ್ನೆಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬಾರ್ದು. ಅಂದರೆ ಆ ಫೈಲ್ಸ್ಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಬೇಕು. ಈಗ ಪೊಲೀಸರು ಟಿ ಎಂ ಸಿ ಸರ್ಕಾರ ಇತ್ತು, ಟಿ ಎಂ ಸಿ ಅಂಡರ್ಲೇ ಬರ್ತಾಯಿದ್ರು. ಅಲ್ಲಿನ ಟಿ ಎಂ ಸಿಯ ಶಾಸಕರು, ಕಾರ್ಯಕರ್ತರು, ಬೆಂಬಲಿಗರ ಒಂದು ಒತ್ತಡದ ಮೇರೆಗೆ ಕೆಲವು ಕೇಸ್ಗಳನ್ನು ಮುಚ್ಚಾಕಿದ್ರು. ಆ ಫೈಲ್ಸ್ಗಳೆಲ್ಲೂ ಕೂಡ ಹೋಗ್ಕೂಡದು. ಯಾವ ರೀತಿ ಅಂತ ಹೇಳಿದ್ರೆ, ನಾವೀಗ ಧಾರವಾಡದಲ್ಲಿ ಒಂದು ಕೇಸ್ ಆಯ್ತಲ್ಲ, ವಿನಯ್ ಕುಲಕರ್ಣಿಯವರ ಮಾತು ಕೇಳಿ ಪೊಲೀಸರು ಎಂಥ ಕೆಲಸ ಮಾಡಿದರು, ಆ ರೀತಿಯಾಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. 15 ವರ್ಷ, 1.5 ದಶಕ ಏನಿತ್ತಲ್ಲ, ಈ ಟರ್ಮ್ನಲ್ಲಿ ಹಿಂದೆನೂ ಕೂಡ ಇದ್ದು, ಬಟ್ ಈ 1.5 ದಶಕದ ಬಗ್ಗೆ ಮಾತನಾಡೋದು ಆದರೆ ಇದರಲ್ಲಿ ಬಹಳಷ್ಟು ಗೂಂಡಾಗಿರಿ ಆಗಿರ್ಬೋದು, ವಸೂಲಿ ಆಗಿರ್ಬೋದು, ಈ ಎಲ್ಲ ಕ್ರಿಮಿನಲ್ ಕೇಸ್ಗಳ ಫೈಲ್, ಕ್ರಿಮಿನಲ್ ಕೇಸ್ ಮಾತ್ರ ಅಲ್ಲ, ಎಲ್ಲದರ ಫೈಲ್ ಕೂಡ ಎಲ್ಲೂ ಕೂಡ ಮೂವ್ ಆಗಬಾರ್ದು ಅನ್ನೋದನ್ನು ಜನರಲ್ ಸೆಕ್ರೆಟರಿ ಇದನ್ನು ಹೇಳಿದ್ದಾರೆ. ಹಾಗಾಗಿ ಬಿ ಜೆ ಪಿಯಿಂದ ಏನು ನಾವು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ, ಅದಕ್ಕೆ ಒಂದು ರೀತಿಯಾದಂಥ ಮೊದಲ ಹೆಜ್ಜೆ ಅಂತೇಳಿ ಹೇಳ್ಬೋದು. ಪಶ್ಚಿಮ ಬಂಗಾಳದಲ್ಲೂ ಕೂಡ ಬುಲ್ಡೋಜರ್ ಸದ್ದು ಮಾಡುತ್ತಾ ಇದೆ. ಬಿ ಜೆ ಪಿ ಕಾರ್ಯಕರ್ತರಿದ್ದ ಜಹಾಂಗೀರ್ ಖಾನ್ ಈತನ ಆಫೀಸನ್ನು ಧ್ವಂಸ ಮಾಡಲಾಗಿದೆ. ಯಾರೀ ಜಹಾಂಗೀರ್ ಖಾನ್? ಯಾರು ಸಿಂಗಮ್ ಅಂತ ಹೇಳಿದ್ರೆ ನಾನು ಪುಷ್ಪ ಅಂತ ಹೇಳಿ ಖಡಕ್ಕಾಗಿ ಡೈಲಾಗ್ ಹೊಡೆದಿದ್ದಲ್ಲ, ಟಿ ಎಂ ಸಿಯ ಒಂದು ಆಶ್ರಯದಲ್ಲಿದ್ದಂತಹ ಈ ಜಹಾಂಗೀರ್ ಖಾನ್ ಬಿ ಜೆ ಪಿ ಗೆಲುವು ಅಂದಿದ ತಕ್ಷಣವೇ ಬಿ ಜೆ ಪಿ ಕಾರ್ಯಕರ್ತರು ಆತನ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿದ್ದಾರೆ. ಬಿ ಜೆ ಪಿಯಿಂದ ನಾವು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ. ಯಾರೀಗ ಬಿ ಜೆ ಪಿಯ ಕಾರ್ಯಕರ್ತರು ಯಾರಲ್ಲಿ? ಯಾರು ಕಮ್ಯುನಿಸ್ಟ್ನಲ್ಲಿ ಇದ್ರಲ್ಲ ಅವರೇ ಬಂದಿರುವಂಥದ್ದು ಬಿ ಜೆ ಪಿಗೆ
ಕೇಡರ್ ಇದೆ ಅಲ್ಲಿ ಮೊದಲಿಂದಲೂ ಅಂತ ಹೇಳಿದ್ರೆ ಸುಳ್ಳು. ಬಿ ಜೆ ಪಿಗೆ ಯಾವುದೇ ಕೇಡರ್ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಬಿ ಜೆ ಪಿ ಯಾವಾಗ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂಥ ಕನಸನ್ನು ಕಾಣ್ತು, ಯಾವಾಗ ಅಮಿತ್ ಶಾ ಎಲ್ಲರೂ ಆ್ಯಕ್ಟಿವ್ ಆದರು, 21ಕ್ಕೆ ಅಲ್ಲಿನ ಕಮ್ಯುನಿಸ್ಟ್ ಕಾರ್ಯಕರ್ತರೆಲ್ಲರೂ ಕೂಡ ಬಿ ಜೆ ಪಿ ಸೇರ್ಪಡೆ ಆದರು. ಈ ಬಾರಿಯಂತೂ ಟಿ ಎಮ್ ಸಿ ಕಾರ್ಯಕರ್ತರು ಕೆಲವರು ಬಿ ಜೆ ಪಿ ಸೇರ್ಪಡೆ ಆಗಿದ್ದರು. ಗೊತ್ತಿತ್ತು ಅವರಿಗೆ ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ ಹಿಂಸಾಚಾರ ಅಂತೂ ಮುಂದುವರಿತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. ಇದು ಬಿ ಜೆ ಪಿ ಬರಲಿ, ಟಿ ಎಮ್ ಸಿ ಬರಲಿ, ಸಿ ಪಿ ಐ ಬರಲಿ, ಅದರ ಹಿಂದೆ ಕಾಂಗ್ರೆಸ್ ಇರಲಿ, ಯಾರೇ ಬಂದರೂ ಕೂಡ ಅದೇ ಕತೆ ಅಂತೇಳಿ ಹಾಕ್ತಾ ಇದೆ. ಬಿ ಜೆ ಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿಲ್ಲ, ಆರಂಭಿಕವಾದ ಹೆಜ್ಜೆ ನೋಡ್ತಾ ಇದ್ದಾರೆ. ಅದು ಬಿ ಜೆ ಪಿ ಅವಧಿಯಲ್ಲಿ ಯಾವುದೇ ಹಿಂಸಾಚಾರಗಳು, ವಸೂಲಿ ದಂಧೆಗಳು ಮುಂದುವರಿಯಲ್ಲ ಅಂತೇಳಿ ಅನ್ನಿಸ್ತಾ ಇದೆ. ಬಟ್ ಸಿ ಪಿ ಐನ ಕಾರ್ಯಕರ್ತರೇ ಈಗ ಬಿ ಜೆ ಪಿಯಲ್ಲಿರುವಂಥದ್ರಿಂದ ಒಂದಷ್ಟು ಆತಂಕ ಅಂತೂ ನಿಜಕ್ಕೂ ಇದ್ದೇ ಇರುತ್ತೆ. ಇನ್ನು ಈ ಅಕ್ರಮ ಬಾಂಗ್ಲಾ ವಲಸಿಗರು, ಯಾರು ಈ ಅಕ್ರಮ ಬಾಂಗ್ಲಾ ವಲಸಿಗರು ಈ SIR ಪ್ರಕ್ರಿಯೆ ಶುರುವಾದಾಗಲೇ ನಾವೊಂದು ಹೇಳ್ತಾ ಇದ್ವಲ್ಲ, ಓಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇವರು ಪಶ್ಚಿಮ ಬಾಂಗ್ಲಾದೇಶಕ್ಕೆ ಅಂತ. ಅವರು ಬಿ ಜೆ ಪಿ ಗೆಲುವು ಅಂತ ಘೋಷಣೆ ಹಾಕಿದ ತಕ್ಷಣವೇ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ನೀವು ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ಆ ಒಂದು ಹುಡುಗ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾನೆ. ಏನ್ರಿ ಜನಸಾಗರ ಹೋಗ್ತಾ ಇರೋರು, ಬ್ಯಾಗ್ ಹಿಡ್ಕೊಳ್ಳೋದೇನು ಅಂಥ ಒಂದು ಮಾಸ್ ಅಲ್ಲಿ ಜನ ಸೇರಿ ಹೋಗ್ತಾ ಇರುವಂಥದ್ದನ್ನು ನಾವು ಯಾವುದೋ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ. ಇದೇ ಬದಲಾವಣೆ ಪಶ್ಚಿಮ ಬಂಗಾಳಕ್ಕೆ ಬೇಕಿತ್ತು ಅಂತೇಳಿ ಅನಿಸುತ್ತೆ. ಯಾವಾಗ ಜಾವೇದ್ ಅಖ್ತರ್ ಹೇಳಿದ್ರಲ್ಲ ನಿಂತ್ಕೊಂಡಲ್ಲಿ ಬಾಂಗ್ಲಾದೇಶದ ಸಂಸತ್ನಲ್ಲಿ, ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ಈಗಾಗಿದ್ದ ಸಮಸ್ಯೆ ಅನುಭವಿಸಿ ಆಗಿದ್ದ ಸಮಸ್ಯೆ. ಈಗ ಟಿ ಎಮ್ ಸಿ ಕರೆದು ಅವರಿಗೆ ಬಂದವ್ರಿಗೆಲ್ಲರೂ ಕೂಡ ರೇಷನ್ ಕಾರ್ಡ್ ಏನು, ವೋಟರ್ ID ಏನು, ಆಧಾರ್ ಕಾರ್ಡ್ ಏನು ಕೊಟ್ಟು ಓಟ್ ಹಾಕ್ಸ್ಕೊತಾ ಇದ್ರಲ್ಲ, ಈ SIR ಪ್ರಕ್ರಿಯೆ ಇದೇ ಪ್ರಮುಖವಾದಂಥ ಪಾತ್ರ ವಹಿಸಿರುವಂಥದ್ದು. ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಇವತ್ತಿನ ಡೆವಲಪ್ಮೆಂಟ್ಸ್ಗಳು ಏನೇನಾಗಿದೆ ಅನ್ನೋದನ್ನು. ಇನ್ನು ಸುವೇಂದ್ರ ಅಧಿಕಾರಿ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಫಿಕ್ಷನ್ ಆಗ್ತಾ ಇದೆ. ಇನ್ನೂ ಕೆಲವು ಸುದ್ದಿಗಳಿದೆ, ಅದನ್ನು ನಾಳೆಯ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ. ಸ್ವತ್ವವಾಣಿ, ಇದು ಸ್ವಂತಿಕೆಯ ಧ್ವನಿ. ನಮಸ್ಕಾರ.